ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಒಂದ್ ಕಡೆ ಕ್ಯಾಬಿನೆಟ್ ಕಗ್ಗಂಟು ಮುಂದುವರಿತಾನೆ ಇದೆ, ಆಗ್ತಾ ಇಲ್ಲ. ಈ ನಡುವೆ ದೆಹಲಿಯಲ್ಲಿ ನೀಟ್ ದಂಗಲ್ ಕ್ಷಣ ಕ್ಷಣಕ್ಕೂ ಕೂಡ ಜೋರಾಗ್ತಾನೆ ಇದೆ. 4 ದಿನ ಆಯಿತು ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯ ಸ್ವರೂಪವನ್ನು ಪಡೆದು 4 ದಿನ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹೊರಗಡೆ ಪ್ರತಿಭಟನೆ ಆಗ್ತಾ ಇದ್ರೆ, ಸಂಸತ್ನಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಮುಂದುವರೆದಿದೆ. ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ವಿದ್ಯಾರ್ಥಿಗಳ ಜೊತೆ ನಾವಿದ್ದೇವೆ, ಯಾರ ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗುತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಈ ಒಂದು ವಿಚಾರಣೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟರು. ಇದಾದ ನಂತರವೂ ಕೂಡ ಮೋದಿ ಟ್ವೀಟ್ ಮಾಡಿದ ಮೇಲೆ ರಾಹುಲ್ ಗಾಂಧಿ ಹಾದಿಯಾಗಿ, ಮಲ್ಲಿಕಾರ್ಜುನ ಖರ್ಗೆ ಹಾದಿಯಾಗಿ, ಕಾಂಗ್ರೆಸ್ ನಾಯಕರು, ಕೆಲವೊಂದಿಷ್ಟು ವಿಪಕ್ಷದ ನಾಯಕರು ನರೇಂದ್ರ ಮೋದಿ ಅವರ ಈ ಟ್ವೀಟ್ಗೆ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಮೋದಿ ಈ ಕೆಲಸವನ್ನು ಮೊದಲೇ ಮಾಡಬೇಕಾಗಿತ್ತು. ಈಗ ಆಗಬೇಕಾಗಿರೋದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡ್ಕೊಳ್ಳಿ. ನೀವು ರಾಜೀನಾಮೆ ಪಡೆಯದ ಹೊರತು ನಾವು ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಲೋಕಸಭೆ, ಮತ್ತೊಂದು ಕಡೆ ರಾಜ್ಯಸಭೆ. ಸೊ ಕಿರಣ್ ರಿಜಿಜು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಸೊ ಈ ಒಂದು ಪ್ರತಿಭಟನೆ ಮುಂದುವರಿತಾ ಇದೆ. ಮತ್ತೆ 2 ಗಂಟೆಗೆ ಈ ಒಂದು ಕಲಾಪವನ್ನು ಮುಂದೂಡಲಾಗಿದೆ. ಎಸ್, ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಈ ಒಂದು ನೀಟ್ ದಂಗಲೇನಾಗ್ತಾ ಇದೆ. ಒಂದ್ ಕಡೆ ಹೊರಗಡೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 20 ದಿನಗಳಿಗಿಂತ ಹೆಚ್ಚಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಸೊ ಈ 4 ದಿನಗಳಿಂದ ಸಂಸತ್ ಅಧಿವೇಶನ ಶುರುವಾಗಿದೆ. ಈ ಒಂದು 4ನೇ ದಿನವೂ ಕೂಡ ಸಂಸತ್ ಸರಿಯಾಗಿ ಆಗ್ತಾ ಇಲ್ಲ. ಅದು ಲೋಕಸಭಾ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ಎರಡೂ ಕೂಡ ಮುಂದೂಡಿಕೆ ಆಗ್ತಾನೆ ಇದೆ, ಗದ್ದಲ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಮೊದಲ ಒಂದು ಆಗ್ರಹ. ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ವಿದ್ಯಾರ್ಥಿಗಳ ಪರ ನಾವಿದ್ದೇವೆ, ಈ ದೇಶದ ಯೂತ್ಸ್ ಪರ ನಾವಿದ್ದೇವೆ ಅನ್ನೋ ಒಂದು ಮಾತನ್ನ ಅವರು ಪೋಸ್ಟ್ ಮಾಡುವ ಮುಖಾಂತರ ಹೇಳಿದರು ಎಕ್ಸ್ನಲ್ಲಿ. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ, ಶಿಕ್ಷೆ ಆಗೇ ಆಗುತ್ತೆ, ಇದಕ್ಕಾಗಿ ತ್ವರಿತಗತಿಯ ನ್ಯಾಯಾಲಯಗಳಲ್ಲಿ ವಿಚಾರಣೆಯನ್ನ ಮಾಡಿ ಶಿಕ್ಷೆ ಕೊಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಬಟ್ ಇದ್ಯಾವುದಕ್ಕೂ ಕೂಡ ವಿಪಕ್ಷ ನಾಯಕರು ಓಕೆ ಅಂತ ಇಲ್ಲ, ತಣ್ಣಗಾಗ್ತಾ ಇಲ್ಲ. ಸೊ ನೀಟ್ ಅಕ್ರಮದ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಸಮಗ್ರವಾಗಿ ಅಂತ ಸಚಿವ ಕಿರಣ್ ರಿಜಿಜು ಕೂಡ ಸದನದಲ್ಲಿ ಹೇಳಿದರು. ಬಟ್ ಕಿರಣ್ ಹೇಳಿದಕ್ಕೂ ಕೂಡ ವಿಪಕ್ಷಗಳು ಮನವಿಗೆ ಬೆಲೆ ಕೊಡ್ತಾ ಇಲ್ಲ. ನಮಗೆ ರಾಜೀನಾಮೆ ಕೊಡಬೇಕು, ಈಗ ಸದ್ಯಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾವೆ. ಸೊ ಎಷ್ಟೇ ಮನವೊಲಿಸಿದ್ರು ಕೂಡ ವಿಪಕ್ಷಗಳು ತಣ್ಣಗಾಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋದು ವಿಪಕ್ಷ ನಾಯಕರ ಒತ್ತಾಯ. ಹೀಗಾಗಿ ಸದನ ನಡೆಸೋಕ್ಕಾಗಲೇ ಇಲ್ಲ. ಹೀಗಾಗಿ ಮತ್ತೆ ಮುಂದೂಡಿಕೆ ಮಾಡುವಂತಹ ಪರಿಸ್ಥಿತಿ ಆಯಿತು. 4ನೇ ದಿನ ಇವತ್ತಿಗೆ 4 ದಿನ ಆದರೂ ಕೂಡ ಸದನದಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. ಕೇವಲ ನೀಟ್ ವಿಚಾರವಾಗಿ ಏನು ಗದ್ದಲ, ಕೋಲಾಹಲ, ಗಲಾಟೆ, ಇದರಲ್ಲೇ ಕಲಾಪ 4 ದಿನ ಮುಗಿದೋಗಿದೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಮಾಡಲೇಬೇಕು, ಇಲ್ಲಾಂದರೆ ಸದನ ನಡೆಸಿ ತುಂಬ ವೇಸ್ಟ್ ಆದಂತೆ. ಸದನ 4ನೇ ದಿನದಲ್ಲೂ ಕೂಡ ಏನೂ ಆಗಿಲ್ಲ ಚರ್ಚೆ ಅಂದರೆ 4 ದಿನಗಳ ಸದನ ವ್ಯರ್ಥ ಆದಂತೆ. ಇದನ್ನು ಪ್ರತಿಪಕ್ಷಗಳು ಮಣ್ಗಾಣಬೇಕು, ಸರ್ಕಾರ ಕೂಡ ಈ ಬಗ್ಗೆ ಚಿಂತನೆಯನ್ನು, ಅಂದರೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಮುಂದೆ. ಸೊ ಈ ರೀತಿಯಾಗಿ ಸಾರ್ವಜನಿಕರ ಹಣವನ್ನು ಸದನ ನಡಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ದೊಡ್ಡ ಮಟ್ಟದ ತಯಾರಿ ಇರುತ್ತೆ. ಸೊ ಎಲ್ಲದಕ್ಕೂ ಕೂಡ ಖರ್ಚು ಆಗೇ ಆಗುತ್ತೆ. ಜನಸಾಮಾನ್ಯರ ತೆರಿಗೆ ಹಣವನ್ನು ಈ ರೀತಿಯಾಗಿ ಪೋಲ್ ಮಾಡ್ತಿದ್ದಾರೆ. ಸೊ ಮುಂದೇನು ಮಾಡಬೇಕು, ವಿಪಕ್ಷಗಳ ಜೊತೆ ಮಾತುಕತೆಯನ್ನು ನಡೆಸಬೇಕಾ ಅಥವಾ ಸದನವನ್ನು ಸುಸೂತ್ರವಾಗಿ ನಡೆಸಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಕೊಡಿಸಲೇಬೇಕು ಅಂತ ಕಾಂಗ್ರೆಸ್ ಜೊತೆಗೆ ವಿಪಕ್ಷಗಳು ಪಟ್ಟಿದ್ದಾವೆ. ಈ ನಿಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳುತ್ತಾ ಮೋದಿ ಸರ್ಕಾರ ಅನ್ನೋ ಒಂದು ಕುತೂಹಲ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಇದೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಇದ್ರಿಗೂ ಕೂಡ ಕೇಂದ್ರ ಸರ್ಕಾರ, ಸಚಿವರು, ಮೋದಿ ಯಾರು ಕೂಡ ಮಾಡಿಲ್ಲ. ಮುಂದಕ್ಕೆ ಹೋಗೋಣ ಆಗಿದ್ರೆ